ಗಿರವೆ ಇಡುವ ಮುನ್ನ ಎಚ್ಚರ. ಯಾಕಂದ್ರೆ ಬಡ್ಡಿ ಇಲ್ಲ ಅಂತ ಯಾಮಾರಿದ್ರೆ ಬೀಳುತ್ತೆ ಪಂಗನಾಮ. ಚಿನ್ನದ ಜೊತೆ ಪರಾರಿಯಾಗಿ ಪಂಗನಾಮ ಹಾಕ್ತಾರೆ. ಅದೇ ರೀತಿ ಗ್ರಾಹಕರಿಗೆ ವಂಚಿಸಿದೆ ಎಮಿರೇಟ್ ಎನ್ನುವಂತಹ ಒಂದು ಕಂಪನಿ. 11 ತಿಂಗಳು ಬಡ್ಡಿ ಇಲ್ಲದೆ ಸಾಲವನ್ನ ಕೊಡ್ತಾ ಇತ್ತು ಕಂಪನಿ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಂಪನಿ ಬರುತ್ತೆ. 11 ತಿಂಗಳ ನಂತರ ಕಂಪನಿ ಬಳಿ ಹೋದಾಗ ಜನರಿಗೆ ಶಾಕ್ ಎದುರಾಗಿತ್ತು. ಚಿನ್ನದ ಜೊತೆ ಆರೋಪಿಗಳು ಪರಾರಿಯಾಗಿದ್ರು. ಸಿಸಿಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿರ್ತಾರೆ ಮೋಸ ಹೋದವರು. ಸಲಾಂ ಹಾಗೂ ಅಜಿತ್ ಎಂಬ ಇಬ್ಬರನ್ನ ಬಂಧಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಬಂಧಿತರಿಂದ 1.8 ಕೋಟಿ ಮೌಲ್ಯದ 1 ಕೆಜಿ ಹಾಗೂ 450 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಜೊತೆಗೆ 5 ಕೆಜಿ ಬೆಳ್ಳಿ ಹಾಗೂ ಚಿನ್ನ ಕರಗಿಸುವ ಯಂತ್ರವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳನ್ನ ಬಂಧಿಸಿ ಸದ್ಯ ಜೈಲಿಗಟ್ಟಿದ್ದಾರೆ ಸಿಸಿಬಿ ಪೊಲೀಸರು. ಇನ್ನು ಬೆಂಗಳೂರು ಮಾತ್ರವಲ್ಲದೆ ಕೇರಳ, ಮಂಗಳೂರಿನಲ್ಲೂ ಇದೇ ರೀತಿ ಹಲವರಿಗೆ ವಂಚಿಸಿದ್ದಾರೆ ಆರೋಪಿಗಳು. ನೀವು ಕೂಡ ನೋಡ್ತಾ ಇದ್ದೀರಾ ಅವರ ಫೋಟೋವನ್ನ. ಸಲಾಂ ಹಾಗೂ ಅಜಿತ್ ಎಂಬ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 1.8 ಕೋಟಿ ಮೌಲ್ಯದ 1 ಕೆಜಿ 450 ಗ್ರಾಂ ಚಿನ್ನಾಭರಣ, 5 ಕೆಜಿ ಬೆಳ್ಳಿ ಹಾಗೂ ಚಿನ್ನವನ್ನ ಕರಗಿಸುವಂತಹ ಯಂತ್ರವನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳನ್ನ ಬಂಧಿಸಿ ಸಿಸಿಬಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಅಂದ್ರೆ ಇವ್ರ ಹತ್ರ ಅಂದ್ರೆ ಚಿನ್ನವನ್ನ ಕೊಟ್ಟು ಇವರು ಸಾಲವನ್ನ ನೀಡ್ತಾ ಇದ್ರು, ಆದ್ರೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಎನ್ನುವುದಾಗಿ ಹೇಳ್ತಾ ಇದ್ರು. ಹೀಗಾಗಿ ಗ್ರಾಹಕರು ಮೋಸ ಹೋಗಿದ್ದಾರೆ. ಜನರು ಇವರ ಬಳಿ ಚಿನ್ನವನ್ನ ಅಡ ಇಟ್ಟು ದುಡ್ಡನ್ನ ಪಡೀತಾ ಇದ್ರು. ಆದ್ರೆ 11 ತಿಂಗಳ ಬಳಿಕ ಹೋಗಿ ನೋಡಿದ್ರೆ ಅಲ್ಲಿ ಈ ಒಂದು ಆರೋಪಿಗಳೇನಿದ್ದಾರೆ ಇವರು ಚಿನ್ನವನ್ನ ತಗೊಂಡು ಪರಾರಿಯಾಗಿದ್ರು. ಹೀಗಾಗಿ ಇವರು ಮೋಸ ಹೋದವರು ಸಿಸಿಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿರ್ತಾರೆ. ಸಲಾಂ ಹಾಗೂ ಅಜಿತ್ ಎಂಬ ಇಬ್ಬರನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಇನ್ನು ಬಂಧಿತರಿಂದ 1.8 ಕೋಟಿ ಮೌಲ್ಯದ 1 ಕೆಜಿ 450 ಗ್ರಾಂ ಚಿನ್ನ, 5 ಕೆಜಿ ಬೆಳ್ಳಿ ಹಾಗೂ ಚಿನ್ನ ಕರಗಿಸುವ ಯಂತ್ರವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳನ್ನ ಬಂಧಿಸಿ ಸದ್ಯ ಸಿಸಿಬಿ ಪೊಲೀಸರು ಇವರನ್ನ ಜೈಲಿಗೆ ಕಳಿಸಿದ್ದಾರೆ. ಇನ್ನು ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಕೇರಳ ಹಾಗೂ ಮಂಗಳೂರಿನಲ್ಲೂ ಕೂಡ ಇದೇ ರೀತಿ ಹಲವರಿಗೆ ಆರೋಪಿಗಳು ವಂಚಿಸಿದ್ದಾರೆ. ಅದು ಕೂಡ ಈಗ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಗಗನ ಮುಟ್ಟಿದೆ. ಹೀಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿ ಸಾಕಷ್ಟು ಹಣವನ್ನ ಪಡೆಯೋದಕ್ಕೋಸ್ಕರ ಗ್ರಾಹಕರಿಗೆ ವಂಚನೆಯನ್ನ ಮಾಡ್ತಾ ಇದ್ರು. ಅಂದ್ರೆ 11 ತಿಂಗಳ ಕಾಲ ಯಾವುದೇ ಬಡ್ಡಿ ಇರೋದಿಲ್ಲ ಅಂತ ನಂಬಿಸಿ ಪುಸಲಾಯಿಸಿ ಗ್ರಾಹಕರು ಅಂದ್ರೆ ಬಡ್ಡಿ ಇರಲ್ಲ ಹಾಗೆ ಸಾಲ ಕೊಡ್ತಾರೆ ಅಂದಿದ ತಕ್ಷಣ ಎಲ್ಲರೂ ಕೂಡ ಹೋಗಿ ತಮ್ಮ ಚಿನ್ನವನ್ನ ಬೇರೆ ಕಡೆ ಅಡ ಇಡೋ ಬದಲು, ಅಂದ್ರೆ ಬೇರೆ ಕಡೆ ಆದ್ರೆ ಬಡ್ಡಿ ಕಟ್ಟಬೇಕಾಗತ್ತೆ, ಹೀಗಾಗಿ ಇಲ್ಲಿ ಬಡ್ಡಿ ಇರೋದಿಲ್ಲ ಅಂತ ಇವರ ಬಳಿ ತಮ್ಮ ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನ ಕೊಟ್ಟು ಸಾಲವನ್ನ ಪಡೀತಾ ಇದ್ರು. ಆದ್ರೆ 11 ತಿಂಗಳಾದ ಬಳಿಕ ಹೋಗಿ ನೋಡಿದ್ರೆ ಅಲ್ಲಿ ಈ ಒಂದು ಆಫೀಸೇ ಇರ್ತಾ ಇರಲಿಲ್ಲ. ಅಂದ್ರೆ ಇವರು ತಮ್ಮ ಎಲ್ಲ ಚಿನ್ನವನ್ನ ಅಥವಾ ಬೆಳ್ಳಿಯನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರಿಗೆ ಒಂದು ದೂರನ್ನು ಕೂಡ ನೀಡ್ತಾರೆ. ಸದ್ಯ ಸಿಸಿಬಿ ಪೊಲೀಸರು ಈ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ ಎಲ್ಲ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ.